ನಮ್ಮ ಬೇಡಿಕೆ ಇರುವಂಥದ್ದು 10 ಲಕ್ಷ ಇವ್ರೇನು ಘೋಷಿಸಿದ್ದಾರೆ ಅಥವಾ ಅದನ್ನ ಇನ್ನೊಂಚೂರು ಇನ್ಕ್ರೀಸ್ ಮಾಡಿ ಮುಂದಿನ ದಿನಗಳಲ್ಲಿ ಏನು ಹೇಳಿದ್ದಾರೆ 25 ಲಕ್ಷ ಅಂತ ಹೇಳಿ. ಆ 25 ಲಕ್ಷ ಹಣ ಅಲ್ಲ, ಡ್ಯೂ ಟು ನೆಗ್ಲಿಜೆನ್ಸ್. ಈಗ ನಾವೇ ಬಿಲ್ಡಿಂಗ್ ಕಟ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ನಮ್ಮ ಮನೆ ಕಟ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಬಿಲ್ಡಿಂಗ್ ಓನರ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕಾಂಟ್ರಾಕ್ಟರ್ ಇರ್ಬೋದು, ಪ್ರತಿಯೊಬ್ಬರ ನೆಗ್ಲಿಜೆನ್ಸ್ ಇಂದ ಏನಾದರೂ ಒಂದು ಸಾವು ಸಂಭವಿಸಿದ್ರೆ ಅದಕ್ಕೆ ಇರುವಂತ ಶಿಕ್ಷೆ ಏನು? ಇವತ್ತು ಕೋರ್ಟ್ನಲ್ಲಿ ಕೆಲವು ನ್ಯಾಯವಾದಿಗಳು ಹೇಳುವಂಥದ್ದು PILಗೆ 16 ಸಾವು ಸಂಭವಿಸಿದೆ ಅಂತ ಗೌರ್ಮೆಂಟ್ ಉತ್ತರ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಧಿಕೃತ ದಾಖಲೆ ಸಿಕ್ಕಿಲ್ಲ. ಅಧಿಕೃತವಾಗಿ ತಾವು ಅನೌನ್ಸ್ ಮಾಡಿರುವಂತ 11 ಸಾವುಗಳಿಗೆ ನ್ಯಾಯವನ್ನ, ಆ ಸಾವು ನ್ಯಾಯನ, ಒಂದು ಕ್ರಿಕೆಟ್ ಮ್ಯಾಚ್ ಸಂಭ್ರಮಾಚರಣೆಗೆ ಹೋಗೋದು ತಪ್ಪಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಹ RCB ಮ್ಯಾಚ್ ನೋಡಕ್ಕೆ KSCA ಸ್ಟೇಡಿಯಂಗೆ ಹೋಗಿದ್ರು. ರಾಜ್ಯದ ಉಪಮುಖ್ಯಮಂತ್ರಿಗಳು KSCA ಸ್ಟೇಡಿಯಂಗೆ ಮ್ಯಾಚ್ ನೋಡಕ್ಕೆ ಹೋಗಿದ್ರು. ನಾವು ಸಹ ಶಾಸಕರುಗಳಾಗಿ ನಡೆದಂತ 7 ಪಂದ್ಯಗಳಲ್ಲಿ ನಾವು ಸಹ 2 ಪಂದ್ಯ ಶಿಫ್ಟ್ ಆಯ್ತು ಲಾಸ್ಟ್ ಅಲ್ಲಿ, ನಾವು ಸಹ KSCA ಸ್ಟೇಡಿಯಂಗೆ ಮ್ಯಾಚ್ ನೋಡಕ್ ಹೋಗಿದ್ದೀವಿ. ಯಾವ ರೀತಿ ನಡೆಸ್ಕೊಬೇಕು, ಯಾವ ರೀತಿ ಸೆಕ್ಯೂರಿಟಿ ಚೆಕ್ ಆಗಬೇಕು, ಯಾವ ರೀತಿ ಇಂಟೆಲಿಜೆನ್ಸ್ ಇರಬೇಕು, ಯಾವ ರೀತಿ ಸ್ಟಾಫ್ ಇರಬೇಕು, ಎಷ್ಟು ಜನ ACPಗಳನ್ನ ನೀವು ಪೋಸ್ಟ್ ಮಾಡ್ತೀರಾ, ಎಷ್ಟು ಜನ IPS ಕ್ಯಾಡರ್ನ ಪೋಸ್ಟ್ ಮಾಡ್ತೀರಾ, ಎಷ್ಟು ರಿಸರ್ವ್ಗಳನ್ನ ಕರೆಸ್ಕೊಂತೀರಾ, ಈ ಎಲ್ಲ ಮುನ್ನೆಚ್ಚರಿಕೆಗಳು ಯಾಕೆ ಅವತ್ತು ತಗೊಂಡಿಲ್ಲ? DPAR ಸೆಕ್ರೆಟರಿ ಅವರು ಮಾಧ್ಯಮಕ್ಕೆ ಬೈಟನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಆದೇಶದಂತೆ ನಾವು ಕಾರ್ಯಕ್ರಮವನ್ನು ರೂಪಿಸಿದೀವಿ, ದಯವಿಟ್ಟು ಸಾರ್ವಜನಿಕರು ಸ್ಟೇಡಿಯಂಗೆ ಬರಬೇಕು ಅಂತ ಹೇಳಿ DPAR ಕಾರ್ಯದರ್ಶಿಗಳು IAS ಅಧಿಕಾರಿ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಡ್ಯೂ ಟು ನೀವು RCB ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಂಗಿದ್ರೆ, ಕರೆದಿರೋ ಅಂಥವ್ರನ್ನ, ಕೂರ್ಸಿರೋ ಅಂಥವ್ರನ್ನ, ಅಲ್ಲು ಅರ್ಜುನ್ಗೆ ಒಂದು ನ್ಯಾಯ, ಈ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ನ್ಯಾಯ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ. IPC ಅಥವಾ BNS ಇಡೀ ದೇಶಕ್ಕೆಲ್ಲ ಒಂದೇ ಕಾನೂನು ಇರಬೇಕು ಅಂತ ಹೋರಾಟ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನು ಅದೇ ಆಗ್ರಹ ಮಾಡ್ತೀವಿ. ಇಡೀ ದೇಶಕ್ಕೆ ಒಂದೇ ಕಾನೂನು ಇರಬೇಕು, ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಇರಬೇಕು, ಶಾಸಕರಿಗೂ ಅದೇ ಕಾನೂನು, ಸಚಿವರಿಗೂ ಅದೇ ಕಾನೂನು, ರಾಜ್ಯದ ಮುಖ್ಯಮಂತ್ರಿಗೂ ಅದೇ ಕಾನೂನು. ಈ ಸಾವಿಗೆ ನ್ಯಾಯ ಕೊಡಬೇಕು. ಯಾರ ನೆಗ್ಲಿಜೆನ್ಸ್ ಇಂದ ಈ ಸಾವುಗಳಾಗಿದೆ ಅಷ್ಟೂ ಜನಕ್ಕೆ ಅವರ ತಂದೆ ತಾಯಿ, ಆ ಹಾಸನದ ಯುವಕ ಅವ್ರ ತಂದೆ ಪಾಪ ಅಳ್ತಾ ಇದ್ದಿದ್ದ ದೃಶ್ಯ ನೋಡಿದ್ರೆ ಯಾವುದೇ ಪೇರೆಂಟ್ಸ್ಗೆ ಕರಳು ಚುರುಕನ್ನುತ್ತೆ. ಆ ರೀತಿ ಅವರ ಸಾವಿಗೆ ನ್ಯಾಯ ಕೊಡಿಸುವಂಥದ್ದನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೋರಾಟವನ್ನು ನಾವು ಸಹ ಮಾಡ್ತೀವಿ. ಈ ಸರ್ಕಾರ ನೈತಿಕವಾಗಿ ಅದಕ್ಕೆ ಒಪ್ಕೊಂಡು ಯಾರ ನೆಗ್ಲಿಜೆನ್ಸ್ ಇಂದ ಆಗಿದೆ ಅಷ್ಟೂ ಜನರ ಮೇಲೆ ಕಠಿಣ ಕ್ರಮವನ್ನು ಸರ್ಕಾರ ತಗೊಬೇಕು. ಅದು ಮಂತ್ರಿಗಳಾಗಿರ್ಬೋದು, ಯಾರ ನೆಗ್ಲಿಜೆನ್ಸು, ಯಾರ ಜವಾಬ್ದಾರಿ ಬೇಜವಾಬ್ದಾರಿಯಿಂದ ಆಗಿದೆ ಅವ್ರ ಮೇಲೆ ಕ್ರಮ ತಗೊಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ವತಿಯಿಂದ ಮಾನ್ಯ ಅಧ್ಯಕ್ಷರಾಗಿರುವಂಥ ವಿಜಯಣ್ಣವರ ನೇತೃತ್ವದಲ್ಲಿ, ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕಣ್ಣವರ ನೇತೃತ್ವದಲ್ಲಿ, ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು, ಬೆಂಗಳೂರಿನ ಎಲ್ಲ ಗೌರವಾನ್ವಿತ ಶಾಸಕರು, ಮಾಜಿ ಸಚಿವರುಗಳು ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು, ಒಂದು ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ನಾವು 17ನೇ ತಾರೀಕು ಬೆಳಿಗ್ಗೆ 10:30ಗೆ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ಯಾಕಂದರೆ ಸತ್ತಿರುವಂಥವರು 14 ವರ್ಷದಿಂದ ಹಿಡಿದು 29 ವರ್ಷದವರೆಗೂ ದೇಶದ ಮುಂದಿನ ಪೀಳಿಗೆ ಅಂತ ಏನು ನಾವು ಕರಿತೀವಿ ಅಂತ ಯುವಕರು ತೀರೋಗಿರುವಂಥದ್ದು. ಆ ಯುವಕರ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ಯುವ ಜನತೆ ಇವತ್ತು ನಮ್ಮ ಮನೆಯಲ್ಲಿ ಆಗದೆ ಇರ್ಬೋದು, ಇನ್ನೊಬ್ಬರ ಮನೆಯಲ್ಲಿ ಆಗಿದೆ, ನಾಳೆ ಇದೇ ರೀತಿ ನೆಗ್ಲಿಜೆನ್ಸ್ ಆಗಿ ಇದೇ ರೀತಿ ಪ್ರಕರಣ ಆದರೆ ನಮ್ಮ ಮನೆಯಲ್ಲೂ ಈ ರೀತಿ ಸಾವು ನೋವು ಉಂಟಾಗಬಾರ್ದು ಅಂತ ಹೇಳಿದ್ರೆ ನಾವು ಬಂದು ಈ ಪ್ರತಿಭಟನೆಯನ್ನ ಜನತೆ ಯಶಸ್ವಿಯಾಗಿ, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ, ಬೂತ್ ಮಟ್ಟದ ಕಾರ್ಯಕರ್ತ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕು. ರಾಜ್ಯ ಸರ್ಕಾರದ ವಿರುದ್ಧವಾಗಿ, ಮಂತ್ರಿಗಳ ವಿರುದ್ಧವಾಗಿ ನಮ್ಮ ಹೋರಾಟ